ನಮಸ್ಕಾರ ವೀಕ್ಷಕರೇ, ವಿ ವಾಯ್ಸ್ ಕನ್ನಡದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಕೋಟ್ಯಾಂತರ ಕೋಟಿ ಭಾರತೀಯರು ಆ ಒಂದು ಪದಕಕ್ಕಾಗಿ ನಿರೀಕ್ಷೆಯನ್ನ ಮಾಡ್ತಾ ಇದ್ರು. ಆ ಒಂದು ಪದಕ ಸಿಕ್ಕತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲೂ ಕೂಡ ಇದ್ರು. ಆದರೆ ಅವರ ಕನಸೆಲ್ಲವೂ ಕೂಡ ನುಚ್ಚು ನೂರಾಗಿದೆ. ಈ ಬಾರಿಯ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಮಹಿಳೆಯರ ಕುಸ್ತಿ ವಿಭಾಗದಲ್ಲಿ ಚಿನ್ನದ ಪದಕ ಸಿಗತ್ತೆ ಅನ್ನುವಂತಹ ನಂಬಿಕೆಯಿಂದ ಕೋಟ್ಯಾಂತರ ಭಾರತೀಯರು ಕನಸು ಕಾಣ್ತಾ ಇದ್ರು. ಆದರೆ ಆ ಕನಸು ಈಗ ನುಚ್ಚು ನೂರಾಗಿದೆ. ಯಾಕಂದ್ರೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಫೈನಲ್ ಅನ್ನ ಪ್ರವೇಶ ಮಾಡಿದಂತಹ ಕುಸ್ತಿಪಟು ವಿನೇಶ್ ಫೋಗಟ್ ಅಧಿಕ ತೂಕದ ಕಾರಣಕ್ಕಾಗಿ ಕುಸ್ತಿ ಸ್ಪರ್ಧೆಯಿಂದ ಅನರ್ಹಗೊಂಡಿದ್ದಾರೆ. ಅವರು 50 kg ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗಿತ್ತು. ಆದರೆ ಅಧಿಕ ತೂಕವನ್ನ ಹೊಂದಿರುವಂತಹ ಕಾರಣದಿಂದ ಈಗ ಅನರ್ಹವಾಗಿದ್ದಾರೆ. ಇನ್ನು ಈ ಸುದ್ದಿಯನ್ನ ಭಾರತೀಯ ತಂಡವು ವಿಷಾದದಿಂದ ಹಂಚಿಕೊಂಡಿದೆ. ಮಹಿಳಾ ಕುಸ್ತಿ 50 kg ವಿಭಾಗದಿಂದ ವಿನೇಶ್ ಫೋಗಟ್ ಅವರನ್ನ ಅನರ್ಹಗೊಳಿಸಿರುವಂತಹ ಸುದ್ದಿಯನ್ನ ಭಾರತೀಯ ತಂಡ ಈಗ ಹಂಚಿಕೊಂಡಿರುವಂಥದ್ದು. ಜೊತೆಗೆ ರಾತ್ರಿ ಇಡೀ ತಂಡ ಅತ್ಯುತ್ತಮ ಪ್ರಯತ್ನಗಳನ್ನ ಮಾಡ್ತು. ಆದರೆ ಅದೆಲ್ಲದರ ಹೊರತಾಗಿ ಇಂದು ಬೆಳಗ್ಗೆ 50 kgಗಿಂತ ಕೆಲವು ಗ್ರಾಂಗಳಷ್ಟು ಅಧಿಕ ತೂಕವನ್ನ ವಿನೇಶ್ ಫೋಗಟ್ ಅವರು ಹೊಂದಿದ್ರು. ಹಾಗಾಗಿ ಅನರ್ಹಗೊಂಡಿದ್ದಾರೆ ಅನ್ನುವಂತಹ ವಿಚಾರವನ್ನ ತಿಳಿಸಿದೆ. ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ವಿನೇಶ್ ಫೋಗಟ್ ಅವರ ಖಾಸಗಿತನವನ್ನ ಗೌರವಿಸಬೇಕು ನಾವೆಲ್ಲರೂ ಕೂಡ. ಜೊತೆಗೆ ಅವರ ಜೊತೆ ನಾವು ನಿಲ್ತೀವಿ ಅನ್ನುವಂತಹ ವಿಚಾರವನ್ನ ಕೂಡ ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ ತಿಳಿಸಿದೆ. ಕೇವಲ ಕೂದಲೆಳೆಯ ಅಂತರದಲ್ಲಿ ಫೈನಲ್ ಪಂದ್ಯ ಆಡೋದ್ರಿಂದ ವಿನೇಶ್ ಫೋಗಟ್ ಅವರು ಅವಕಾಶವನ್ನ ಕಳೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಅನರ್ಹತೆಯನ್ನ ಪ್ರಶ್ನಿಸಿ ದೂರು ನೀಡೋದಕ್ಕೂ ಕೂಡ ಭಾರತ ಒಲಿಂಪಿಕ್ಸ್ ಅಸೋಸಿಯೇಷನ್ ನಿರ್ಧಾರವನ್ನ ಮಾಡಿದೆ. ನಮ್ಗೆಲ್ರಿಗೂ ಕೂಡ ಗೊತ್ತಾಗ್ತಾ ಇದ್ದಂತೆ ವಿನೇಶ್ ಫೋಗಟ್ ಅವರು ಫೈನಲ್ಗೆ ಬಂದ್ರು ಅಂದ ತಕ್ಷಣ ಇಡೀ ಭಾರತದಲ್ಲಿ ಒಂದು ರೀತಿಯ ಸಂಭ್ರಮ ಮನೆ ಮಾಡಿತ್ತು. ಯಾಕಂದ್ರೆ ದೆಹಲಿಯ ಬೀದಿ ಬದಿ ಕುಳಿತು ನ್ಯಾಯವನ್ನ ಕೇಳಿದಂತಹ ವಿನೇಶ್ ಫೋಗಟ್ ಅವರು ಇದೀಗ ಕೆಚ್ಚೆದೆಯ ಹೋರಾಟವನ್ನ ಮಾಡಿ ಫೈನಲ್ಗೆ ಬಂದಿದ್ರು. ಹಾಗಾಗಿ ಸಾಕಷ್ಟು ಭಾರತೀಯರು ಕೂಡ ಅವರ ಬಗ್ಗೆ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಈ ಬಾರಿ ಚಿನ್ನ ಬಂದೇ ಬರುತ್ತೆ ಅಂತ. ಯಾಕಂದ್ರೆ ವಿನೇಶ್ ಫೋಗಟ್ ಅವರು ಕೂಡ ಸಾಕಷ್ಟು ಆತ್ಮಸ್ಥೈರ್ಯವನ್ನ ಹೊಂದಿರುವಂತವ್ರು. ಜೊತೆಗೆ ತನ್ನವರಿಗಾಗಿ ಕಣ್ಣೀರಿಟ್ಟಿದ್ರು. ಬೀದಿಲಿ ಕುಳಿತು ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು. ಆಡಳಿತ ನಡೆಸುವಂತವರು ಅವರ ಮೇಲೆ ಮೃಗದಿಂದ ವರ್ತನೆ ಮಾಡಿದ್ರು ಕೂಡ ಈ ಒಂದು ವಿನೇಶ್ ಫೋಗಟ್ ಅವರು ಇದ್ದಾರೆ. ಈ ಬಾರಿ ಚಿನ್ನದ ಪದಕವನ್ನ ಗೆಲ್ತಾರೆ ಅನ್ನುವಂತಹ ನಿರೀಕ್ಷೆ ಮೂಡಿತ್ತು. ಆ ಪ್ರತಿಭಟನೆಯಲ್ಲಿ ಅವರು ಅನುಭವಿಸಿರುವಂತಹ ನೋವು, ಹತಾಶೆ, ಆಕ್ರೋಶ ಅದೆಲ್ಲದಕ್ಕೂ ಕೂಡ ಒಂದು ಉತ್ತರ ಸಿಕ್ಕಿತ್ತು. ಯಾಕಂದ್ರೆ ಈಗ ನಾವು ಕುಸ್ತಿಪಟುಗಳಲ್ಲಿ ಲೇಡಿ ಬಾಹುಬಲಿ ಅಂತಾನೆ ಕರೆಸ್ಕೊಳ್ಳೋರು ಜಪಾನ್ನ ಯುಯಿ ಸುಸಾಕಿ. ಅವರನ್ನ ಫ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ವಿನೇಶ್ ಫೋಗಟ್ ಅವರು ಸೋಲಿಸ್ತಾರೆ. ಆ ಸಂದರ್ಭದಲ್ಲಿಯೇ ಇವರಿಗೆ ಈ ಬಾರಿ ಚಿನ್ನ ಅನ್ನೋದು ಖಚಿತ ಅನ್ನುವಂತಹ ಮಾತುಗಳು ಕೇಳಿ ಬಂದಿದ್ವು. ಜೊತೆಗೆ ಸೆಮಿಫೈನಲ್ ಅಲ್ಲಿ ಕ್ಯೂಬಾದ ಪ್ರತಿಸ್ಪರ್ಧಿಯಾಗಿರುವಂತಹ ಗುಜ್ಮನ್ ವಿರುದ್ಧ ಗೆದ್ದು ಫೈನಲ್ ಅನ್ನ ತಲುಪಿದ್ರು. ಈ ಬಾರಿ ಚಿನ್ನ ಬಂದೇ ಬರುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಂತಹ ಭಾರತೀಯರಿಗೆ ಈಗ ಅವರು ಅನರ್ಹಗೊಂಡಿದ್ದಾರೆ ಅನ್ನುವಂತಹ ವಿಚಾರ ಸಾಕಷ್ಟು ನಿರಾಸೆಯನ್ನ ಉಂಟು ಮಾಡಿದೆ. ಜೊತೆಗೆ ಭಾರತೀಯರ ಚಿನ್ನದ ಪದಕದ ಕನಸು ಕೂಡ ನುಚ್ಚು ನೂರಾಗಿದೆ ಅಂತಾನೆ ಹೇಳಬಹುದು.